ಇನ್ನು ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಈ ಹೇಳಿಕೆಯನ್ನು ಕೊಟ್ಟಿದ್ರು ಜನಾರ್ದನ್ ರೆಡ್ಡಿ ಅವರು. ಬಟ್ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಧಾರ ರಹಿತ ಆರೋಪ ಅಂತ ಸೆಂಥಿಲ್ ಸುಳ್ಳು ಹೇಳಿದ್ದಾರೆ. ಸಂಸದ ಸಸಿಕಾಂತ್ ಸೆಂಥಿಲ್ ಓರ್ವ ಹಿಂದೂ ವಿರೋಧಿ ವ್ಯಕ್ತಿ. ದಕ್ಷಿಣ ಕನ್ನಡದಲ್ಲಿ ಡಿಸಿ ಆಗಿದ್ದಾಗಲೇ ಷಡ್ಯಂತ್ರಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ರು. ಧರ್ಮಸ್ಥಳ ಕೇಸ್ ಸಂಬಂಧ ಸೆಂಥಿಲ್ ವಿಚಾರಣೆಯಾಗಬೇಕು, ಆಗ ಮಾತ್ರ ಸೆಂಥಿಲ್ ಕೈವಾಡ ವಿಚಾರ ಹೊರಗಡೆ ಬರುತ್ತೆ. ಮತ್ತೆ ಪುನರ್ ಉಚ್ಚರಿಸಿದ್ದಾರೆ ಜನಾರ್ದನ್ ರೆಡ್ಡಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಈ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ನ ಸಂಸದರಾಗಿರುವಂತಹ ಸಸಿಕಾಂತ್ ಸೆಂಥಿಲ್ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಆರೋಪ. ನಿನ್ನೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಈ ನಮ್ಮ ಧರ್ಮಸ್ಥಳ ಮಂಜುನಾಥನ ವಿಚಾರಕ್ಕೆ ಕಳಂಕ ತಂದಿರುವಂಥ ವಿಚಾರದಲ್ಲಿ ಯೂಟ್ಯೂಬರ್ಸು, ಒಬ್ಬ ಮುಸುಕುದಾರಿ, ಇನ್ನೂ ಹೇಳಬೇಕಿದ್ರೆ ಸುಜಾತ ಭಟ್, ಇವರೆಲ್ಲರನ್ನೂ ಕೂಡ ಒಳಗೊಂಡು ಏನು ಸುಳ್ಳು ಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿರುವಂಥ ಒಂದು ವ್ಯಕ್ತಿಗಳ ಬೆನ್ನ ಹಿಂದೆ ಒಬ್ಬ ಮಾಸ್ಟರ್ ಮೈಂಡು ಸಸಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂತೇಳಿ ನೇರವಾಗಿ ನಾನು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ದು ತಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥ ಶಶಿಕಾಂತ್ ಸೆಂಥಿಲ್ ಅವರು ನವದೆಹಲಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ವಿಚಾರ ಏನು ಅಂತಂದರೆ, ಬಳ್ಳಾರಿಯಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಕರಣಗಳಿಗೆ ರೆಕಾರ್ಡ್ಸನ್ನು ನಾನು ಕೊಟ್ಟಿದ್ದು, ಬೇಸ್ಲೆಸ್ ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತೇಳಿ ಅವರು ಹೇಳಿರುವಂಥದ್ದು. ಯಾಕೆಂದರೆ 15 ವರ್ಷ ಆಯಿತು, ಜನ ಮರ್ತಿರ್ತಾರೆ, ಮಾಧ್ಯಮಗಳು ಕೂಡ ಮರ್ತಿರ್ತಾರೆ, ಮಾಧ್ಯಮಗಳು ಕೂಡ ದಿನಾಂಕ ಸಮಯ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ ಶಶಿಕಾಂತ್ ಸೆಂಥಿಲ್ ಮತ್ತೆ ಇನ್ನೊಂದು ಸಲ ಸುಳ್ಳನ್ನು ಹೇಳಿರುವಂಥ ವಿಚಾರ. ಯಾಕೆಂತಂದರೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಾಗಲಿ ಈ ಶಶಿಕಾಂತ್ ಸೆಂಥಿಲ್ ಅನ್ನೋನು ಅಲ್ಲಿ AC ಆಗಿ ಕೆಲಸನೇ ಮಾಡಿಲ್ಲ. ಸೊ ನನ್ನ ಬಂಧನ ಆ ಸಂದರ್ಭದಲ್ಲಿ ಆಗಿರುವಂಥದ್ದು 2011 ಸೆಪ್ಟೆಂಬರ್ 5ನೇ ತಾರೀಕು ನನ್ನ ಬಂಧನ ಆದ ನಂತರ. ಹಾಗಾಗಿ ನನ್ನ ಪ್ರಕರಣಕ್ಕೂ ಆ ಶಶಿಕಾಂತ್ ಸೆಂಥಿಲ್ಗೂ ಸಂಬಂಧನೇ ಇಲ್ಲ. ಯಾಕೆಂದರೆ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅಂತಂದರೆ ಇವತ್ತು ನಿಮ್ಮ ಮುಂದೆನೇ ಮಾಧ್ಯಮದವರು ತಾವೇ ನಾನು ಬಂಧನ ಆಗಿರುವಂಥ ದಿನಾಂಕ ನಿಮ್ಮ ಕಣ್ಮುಂದೆ ಇದೆ. 11 ಸೆಪ್ಟೆಂಬರ್ 5ನೇ ತಾರೀಕು 11ನೇ ಇಸ್ವಿಯಲ್ಲಿ ಆ ಶಶಿಕಾಂತ್ ಸೆಂಥಿಲ್ ಅವನು ಜಾಯಿನ್ ಆಗಿದ್ದು ನನ್ನ ಬಂಧನ ಆದಮೇಲೆ ಅದೇ ದಿವಸ ಸಾಯಂಕಾಲ ಅಲ್ಲಿ ಬಂದು ಜಾಯಿನ್ ಆಗಿರುವಂಥದ್ದು. ಸೊ ಹಾಗಾಗಿ ನನ್ನ ಪ್ರಕರಣಕ್ಕೂ ಅವನಿಗೆ ಏನೂ ಕೂಡ ಸಂಬಂಧನೇ ಇಲ್ಲ. ಅಂದರೆ ಇಷ್ಟು ಸುಳ್ಳು ಹೇಳಿದ್ದಾನೆ ಅಂತಂದರೆ, ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಈ ಮಾಸ್ಟರ್ ಮೈಂಡಾಗಿ ಸಸಿಕಾಂತ್ ಸೆಂಥಿಲೇ ಇವತ್ತು ಧರ್ಮಸ್ಥಳ ಅಪಪ್ರಚಾರಕ್ಕೆ ಕಾರಣ. ಮಂಗಳೂರು ಜಿಲ್ಲಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲೇ ಇದಕ್ಕೆಲ್ಲ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಹಿಂದೂ ವಿರೋಧಿ ಅವನು. ಹೇಳಿಕೆಗಳಲ್ಲಿ ಅವರೆಲ್ಲ ಕೂಡ CAA ವಿರೋಧ ಮಾಡಿರುವಂಥ ಒಂದು ವ್ಯಕ್ತಿ.